ಕೋಲಾರ ರಾಜಕಾರಣನೇ ಡಿಫ್ರೆಂಟು. ಆ ಪಕ್ಷದವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೆ, ಕೆಲವರು ನಮ್ಮಲ್ಲಿರೋರು ಅವ್ರು ಸಪೋರ್ಟ್ ಮಾಡ್ತಾರೆ. ಈಗ ಕಾಂಗ್ರೆಸ್ಸಲ್ಲೇ ಗುಂಪುಗಾರಿಕೆ ಇದ್ದಿದ್ದರಿಂದ ಬಿ ಜೆ ಪಿಗೆ ಅನುಕೂಲ ಆಯಿತು. ಬಿ ಜೆ ಪಿನ ಗೆಲ್ಲಿಸಿದವ್ರು ಯಾರು ಹೋದ ಸತಿ? ಕಾಂಗ್ರೆಸ್ ಅವರೇ. ಟಿಕೆಟ್ ಕೊಡಿಸಿದ್ರೆ ಯಾರು? ಕಾಂಗ್ರೆಸ್ ಅವರೇ. ಇಲ್ಲಿನ ರಾಜಕಾರಣ ವಿಚಿತ್ರ ಇದೆ ಕೋಲಾರ ಡಿಸ್ಟಿಕ್ಕು, ನಿಮಗೂ ಗೊತ್ತಿದೆ. ಕರೆಕ್ಟ್ ಅಲ್ಲ? ಮುನ್ಸ್ವಾಮಿಗೆ ಸಪೋರ್ಟ್ ಮಾಡ್ತಾರೆ ಯಾರು? ಟಿಕೆಟ್ ಕೊಡಿಸ್ತಾರೆ ಯಾರು? ಗೆಲ್ಲಿಸಿದವ್ರು ಯಾರು? ಕಾಂಗ್ರೆಸ್ ಅವರು. ಅಲ್ಲ, ಅವು ಸೋಲ್ಸೋದಲ್ಲಿ ನಾವು ಅಲೈನ್ಸಲ್ಲಿ ಇದ್ದೀರಿ. ಟಿಕೆಟ್ ಯಾರು ಡಿಸೈಡ್ ಆಗ್ತದೆ ಆಮೇಲೆ ತಾನೇ. ಅವ್ರು ಈಗಲೇ ಡಿಸೈಡ್ ಮಾಡ್ಕೊಂಬಿಟ್ರೆ ಸೋಲ್ಸೋಕ್ಕೆ ನಿಲ್ತಾ ಇದ್ದಾರೆ ಅಂತೇಳಿ ನಾವು ನಮ್ಮ ಪಕ್ಷ ಸಂಘಟನೆ ಮಾಡ್ತಾಯಿದ್ದೀವಿ. ಅವ್ರ ಪಕ್ಷ ಅವ್ರದ್ದು, ನಮ್ಮ ಪಕ್ಷ ನಮ್ಮದು, ಅಲೈನ್ಸು ಇದ್ದೀವಿ. ಆದರೆ ಸೋಲ್ಸೋದು ಗೆಲ್ಸೋದು ಯಾವಾಗ ಬರೋದು? ಚುನಾವಣೆ ಬಂದಾಗ. ಇನ್ನೂ 2.5 ವರ್ಷ ಇದೆ. ಈಗಲೇ ಪಾಪ ಭಯ ಏನಕ್ಕೆ? ಭಯ ಪಡೋಂಥದ್ದು ಬೇಡ. ನೀವು ಪಕ್ಷ ಸಂಘಟನೆ ಮಾಡಿ, ನಾವು ಪಕ್ಷ ಸಂಘಟನೆ ಮಾಡ್ತೀವಿ. ಇಬ್ಬರು ಹೈಕಮಾಂಡ್ಗಳಿದ್ದಾರೆ, ಡಿಸೈಡ್ ಅವ್ರು ಮಾಡ್ತಾರೆ. ಇಬ್ಬರು ಜೊತೆಲೇ ಎಲೆಕ್ಷನ್ ಮಾಡಬೇಕಲ್ಲ. ಆಮೇಲೆ ನಮ್ಗೆ ಕೊಟ್ಟರೆ ನೀವು ನಮ್ಗೆ ಸಪೋರ್ಟ್ ಮಾಡಬೇಕು, ನಿಮ್ಗೆ ಕೊಟ್ಟರೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಅದರಲ್ಲಿ ಏನಿದೆ ಭಯ? ಯಾಕೆ? ದೊಡ್ಡದಾದ್ರೆ ಇನ್ನು ಅವ್ರಿಗೆ ಒಳ್ಳೇದಲ್ಲ. ಈಗ ಪಾಪ ಅವ್ರು ಆಚೆ ಇರೋದಕ್ಕೆ ನಾವು ಮನೆಯೊಳಗಿದ್ರೆ ನಿಮಗೆ ಶಕ್ತಿ. ನಾಳೆ ದಿವಸ ನಿಮ್ಗೆ ಟಿಕೆಟ್ ಕೊಟ್ಟರೆ ನಾವು ಸಪೋರ್ಟ್ ಮಾಡ್ತೀವಿ, ನಮ್ಗೆ ಕೊಟ್ಟರೆ ನೀವು ಸಪೋರ್ಟ್ ಮಾಡಿ. ಅಲೈನ್ಸಲ್ಲಿ ಇದ್ದೀವಲ್ಲ. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7020532255ಕ್ಕೆ ಹಿಂದೆ ಕರೆ ಮಾಡಿ. ಭಯ ಯಾಕೆ? ನೀವು ಕುಮಾರಸ್ವಾಮಿ ಅವ್ರನ್ನ ಬಿಜೆಪಿ ನಾಯಕರನ್ನ ಯಾವ ರೀತಿ ಕನ್ವಿನ್ಸ್ ಮಾಡ್ತೀರಾ ನಮ್ಗೆ ಟಿಕೆಟ್ ಬೇಕು ಅಂತ? ಯಾವ ಒಂದು ಮಾನದಂಡ ಇಟ್ಕೊಂಡು ನಮ್ಗೆ ಕನ್ವಿನ್ಸ್ ಮಾಡ್ತೀರಾ? ಅಲ್ಲ, ಅದು ಸಮಯ ಬಂದಾಗ ನಾವು ಮಾತಾಡ್ತೀವಿ. ಈಗ ಇಬ್ಬರು ಜೊತೆ ಹಾಕಿದ್ದೀವಲ್ಲ, ಅವ್ರಿಗಿನ ಜಾಸ್ತಿ ಓಟ್ ನಮ್ದು ಇದೆಯಲ್ಲ ಈಗ. ಕರೆಕ್ಟ್ ಅಲ್ಲ? ಈಗ ಓಟ್ನ ಮಾನದಂಡ ಬಂದರೆ ಆ ಥರ. ಈಗ ಇವರು ಇಂಡಿಪೆಂಡೆಂಟ್ 50,000 ಓಟ್ ತೊಗೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಜೆ ಡಿ ಎಸ್ ಪಕ್ಷ. ಆಮೇಲೆ ಜೆ ಡಿ ಎಸ್ ಪಕ್ಷದ ಓಟೇ ಇಲ್ಲಿ ಜಾಸ್ತಿ ಇರೋದು ನಮ್ಮ ಇದರಲ್ಲಿ. ಈಗ ದೇವರಪ್ಪನವ್ರು ಇರ್ಬೋದು, ಮಂಜುನಾಥ್ ಗೌಡ್ರೆ ಇರ್ಬೋದು. ಯಾವ ಪಕ್ಷದಲ್ಲಿ ಗೆದ್ದಿದ್ದವ್ರ? ಜೆ ಡಿ ಎಸ್ಸಲ್ಲಿ. ಬಿ ಜೆ ಪಿಗೆ ಹೋಗಿ ಎಲ್ಲಿ ಗೆದ್ದರು? ಅದರಿಂದ ಇಲ್ಲಿ ಜೆ ಡಿ ಎಸ್ ಪಕ್ಷದ ಓಟ್ ಜಾಸ್ತಿ ಇದೆ. ಇದು ಜೆ ಡಿ ಎಸ್ ಬೆಲ್ಟು. ಕೋಲಾರ ಡಿಸ್ಟಿಕ್ಕು ಜೆ ಡಿ ಎಸ್ಸು. ಬಿ ಜೆ ಪಿ ಯಾವುದೋ ಆಕಸ್ಮಿಕವಾಗಿ ಬಂತು. ಮೊನ್ನೆ ಎಲ್ಲರೂ ಸಪೋರ್ಟ್ ಮಾಡಿದ್ರಿಂದ ಹೋದ ಸತಿ ಮೋದಿಯವ್ರಿಗೆಲ್ಲ ಎಲ್ಲ ಪಕ್ಷದವರು ಸಪೋರ್ಟ್ ಮಾಡಿ ಡೈರೆಕ್ಟ್ ಫೈಟ್ ಇದ್ದಿದ್ದರಿಂದ ಮುನ್ಸ್ವಾಮಿ ಅವ್ರು ಗೆದ್ದರು. ಜೆ ಡಿ ಎಸ್ ಇದ್ದಿದ್ರೆ ಎಲ್ಲಿ ಆಗೋದು? ಹೌದು, ಜೆ ಡಿ ಎಸ್ ಸ್ಟ್ರಾಂಗ್, ಅದರಲ್ಲಿ ಡೌಟೇ ಬೇಡ. ಅವ್ರಿಗೂ ಗೊತ್ತಿದೆ. ಅದು ಮುಂದಿನ ದಿನಗಳಲ್ಲಿ ಮಾಡಲೇಬೇಕಲ್ಲ. ಈಗ ಅಲೈನ್ಸ್ ಅಂತ ಬಂದ ಮೇಲೆ ಟಿಕೆಟ್ ಯಾರು ಕೊಡ್ತಾರೋ ಅವ್ರಿಗೆ ನಾವು ಮಾಡಲೇಬೇಕು. ಇದು ಅದನ್ನ ಈಗ ಯಾಕೆ ಡಿಸ್ಕಸ್ ಮಾಡೋದು? ಟಿಕೆಟ್ ಸಿಕ್ಕಿಲ್ಲ ಅಂತ ಯಾಕೆ ಹೇಳ್ತೀರಿ? 100% ನಮ್ಗೆ ಟಿಕೆಟ್ ಸಿಗುತ್ತೆ. 100% ನಮ್ಮ ಜೆ ಡಿ ಎಸ್ಗೆ ಇದು 100% ಇಲ್ಲಿ ಜೆ ಡಿ ಎಸ್ ಟಿಕೆಟ್ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಡೌಟೇ ಬೇಡ. ಹೌದು, ಪರವಾಗಿಲ್ಲ. ಇಬ್ಬರಲ್ಲಿ ಯಾರೋ ಒಬ್ಬರು ನಿಲ್ತೀರಿ, ಡೌಟ್ ಯಾಕೆ? ಆಗ್ತೀವಲ್ಲ, ಅದರಲ್ಲಿ ಜೊತೆಯಲ್ಲಿ ಇಬ್ಬರಲ್ಲಿ ಯಾರೋ ಒಬ್ರು ಕ್ಯಾಂಡಿಡೇಟ್. ಅವೆಲ್ಲ ಏನಿಲ್ಲ. ನಮಗೆ ಪಕ್ಷ ಇಂಪಾರ್ಟೆಂಟ್, ಪಕ್ಷ ದೊಡ್ಡದು. ಅದು ಜನದ ಮೇಲೆ ಕೋಪಕ್ಕೆ ಹೇಳಿದೆ ನಾನು. ಅಂದರೆ ಸರ್ವಿಸ್ಗೆ ಬೆಲೆ ಇಲ್ಲ. ಕರೆಕ್ಟ್ ಅಲ್ಲ? ಇವರೇ ಆಗಲಿ ನಾವೇ ಆಗಲಿ, ಯಾರು ಸರ್ವಿಸ್ ಮಾಡ್ಕೊಂಬರ್ತೀವಿ. ಇವತ್ತು ನೋಡಿ, ಯಾರು ಸರ್ವಿಸ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಎಲ್ಲ ಬರೀ ರಾಜಕಾರಣದ ಬಗ್ಗೆ ಯೋಚನೆ ಮಾಡ್ತಾರೆ. ಈಗ ಯಾರೋ ಒಬ್ರು ಮಾತಾಡ್ತಾನೆ, ಅವ್ರು 5,000 ಕೊಡ್ತಾರೆ ಅಂತ. ವಾಟ್ ಇಸ್ ದಿಸ್? ಏನಾಗ್ತಾ ಇದೆ ಇಲ್ಲಿ? ಏನಾಗ್ತಾ ಇದೆ? ಮುಂದಿನ ಜನರೇಷನ್ನ ಭವಿಷ್ಯ ಏನಿದೆ? ಹೋಗ್ಲಿ, 2,000, 3,000, 5,000ದಲ್ಲಿ ಭವಿಷ್ಯ ಚೇಂಜ್ ಆಗ್ತದೆ ಯಾರ್ದಾದ್ರು? ತಾಲೂಕು ಅಭಿವೃದ್ಧಿ ಆಗ್ತದಾ? ಇನ್ಫ್ರಾಸ್ಟ್ರಕ್ಚರ್ ಬರುತ್ತಾ? ಭ್ರಷ್ಟಾಚಾರ ಹೋಗುತ್ತಾ? ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ಮಾತಾಡಿದ್ದು ಅಂದರೆ ಜನ ಅರಿವು ಮೂಡಿಸೋದು. ನಾವೊಬ್ಬರು ಪರ್ಟಿಕ್ಯುಲರ್ ಆಗಿ ಮಾತಾಡಿಲ್ಲ. ಯಾರೇ ಆಗಲಿ ಜನಕ್ಕೆ ಅರಿವು ಮೂಡಬೇಕು. ಜನ ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡಬೇಕು. ನಾನು ಮಾಡಬೇಕಂತಲ್ಲ. ಯಾರನ್ನ ದೂರದೃಷ್ಟಿ ಇಟ್ಕೊಂಡಿದ್ದಾರೆ, ಯಾರು ಅಭಿವೃದ್ಧಿ ಪರವಾಗಿದ್ದಾರೆ, ಅವ್ರಿಗೆ ಜನ ಬೆಂಬಲಿಸಬೇಕು ಅನ್ನೋದು ನನ್ನ ವಾದ ಅಷ್ಟೇ. ಶಾಸಕರು ಕೂಡ ತಮ್ಮ ಪರವಾಗಿ ಸಿಂಪತಿ ತೋರಿಸಿದ್ರು. ಬುಕ್ಕು ಪೆನ್ನು ಕೊಟ್ಟವ್ರಿಗೆ ಕಡಿಮೆ ಓಟ್ ಹಾಕಿದ್ರು, ನೀರ್ ಕ್ಯಾನ್ ಕೊಟ್ಟವ್ರಿಗೆ ಜಾಸ್ತಿ ಹಾಕಿದ್ರು. ಸ್ಥಳೀಯರನ್ನ ಗೆಲ್ಲಿಸಬೇಕು ರಾಮೇಗೌಡರನ್ನ ಅಂತ ಅವರು ಕೂಡ ಹೇಳಿದ್ರು. ನೋಡೋಣ, ಅವ್ರ ಆಸೆ ನೆರವೇರ್ತದೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದಲ್ಲಿ. ಆ ಥರ ಏನಿಲ್ಲ. ಎಲ್ಲ ಈಗ 50,000 ಓಟ್ ಹಾಕಿ ಹೊರಗಿನವ್ರ ನೆಂಬಲ್ಲಿ ಆತನೇ ಕರ್ಕೊಂಡು ಮಾಡಿಲ್ಲಪ್ಪ. ಅವತ್ತು ಗೊತ್ತಾಗಿಲ್ಲೇನಾ ಅವ್ರು ಆಚೆವ್ರು ಅಂತೇಳಿ? ಅವ್ರು ಇಲ್ಲಿನವ್ರ? ಮತ್ತೆ ತಪ್ಪು, ಅದು ತಪ್ಪು ಮಾಡಿಬಿಟ್ಟವ್ರು. ಅದರಲ್ಲಿ ಏನಿದೆ? ಒಂದ್ಸತಿ ಆದ್ರೇನು 10 ಸತಿ ಆದ್ರೇನು ಆಗಿದೆ. ಈಗ ಆಚೆ ಬೇಡ. ನಮಗೇನು ಮಾನದಂಡ ಯಾರು ಗೆಲ್ತಾರೆ ಅವರೇ. ನಮ್ಮ ಪಕ್ಷ ಕಮಿಟ್ಮೆಂಟ್ ಇರಬೇಕು.
ಇಲ್ಲ ಯಾಕೆ ಪಕ್ಷದ ಅಧ್ಯಕ್ಷರ ನಾಯಕತ್ವದಲ್ಲಿ ಹೋಗ್ತೀವಿ. ಸಾಮೂಹಿಕ ನಾಯಕತ್ವ ಅದು ಅವ್ರ ಎಲೆಕ್ಷನ್ ಕಾಯ್ಬೋದಾಗಿತ್ತು. ಇನ್ನು ಉಳಿದ ಎಲೆಕ್ಷನ್ಗಳು